ಎಲ್ರಿಗೂ ಗೊತ್ತಿರೋ ಹಾಗೆ ಮಿಲೆಟ್ಸು ತುಂಬ ಹೆಲ್ತಿ ಫುಡ್ಡು. ಸಾಮಾನ್ಯವಾಗಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತಿದ್ದವರು, ಹೆಲ್ತ್ ಕಾನ್ಷಿಯಸ್ ಇರೋರು ಈ ಥರ ಮಿಲೆಟ್ಸಲ್ಲಿ ಅಡುಗೆಗಳನ್ನ ಮಾಡ್ಕೊಂಡು ತಿನ್ನೋದು ತುಂಬ ಒಳ್ಳೆಯದು. ಅಂಥದ್ದೇ ಒಂದು ಇವತ್ತು ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಕೋದೋ ಮಿಲೆಟ್ಟಿಂದ ಪೊಂಗಲ್ ಮಾಡ್ತಾಯಿದ್ದೀನಿ. ತುಂಬ ಸುಲಭ. ರಾತ್ರಿನೇ ಎಷ್ಟು ಬೇಕೋ ಅಷ್ಟು ಮಿಲೆಟನ್ನು ನೆನೆಸ್ಕೊಳ್ಳಿ. ನಾನಿಲ್ಲಿ 1 ಕಪ್ಪು ರಾತ್ರಿ ಕೋದೋ ಮಿಲೆಟ್ನ ನೆನೆಸಿದ್ದೀನಿ. ನೋಡಿ, ಈ ಥರ ಇರುತ್ತೆ ಕೋದೋ ಮಿಲೆಟ್ ಅಂದರೆ. ತುಂಬ ಹೆಲ್ತಿ ಫುಡ್ ಇದು. ಅದಕ್ಕೆ 1 ಕಪ್ಗೆ ಅರ್ಧ ಕಪ್ಪಷ್ಟು ಹೆಸರು ಬೇಳೆ ಬೇಕಾಗುತ್ತೆ. ಹೆಸರು ಬೇಳೆನ ಒಂದು 10 ನಿಮಿಷಕ್ಕೆ ಮುಂಚೆ ನೆನೆಸಿದ್ರೆ ಸಾಕು. ಅದೇನು ರಾತ್ರಿ ನೆನೆಸೋ ಅವಶ್ಯಕತೆ ಇಲ್ಲ. ಒಂದು ಕುಕ್ಕರ್ ಇಟ್ಬಿಟ್ಟು 2 ಟೀ ಸ್ಪೂನ್ ತುಪ್ಪ ಹಾಕಿ, ಸ್ವಲ್ಪ ಗೋಡಂಬಿ, ಒಂದು ಚಿಟಿಕೆ ಅರಿಶಿನ, ಕರ್ಬೇವಿನ ಸೊಪ್ಪು, 1 ಇಂಚ್ ಶುಂಠಿ, ಇವಾಗ ಕುಟ್ಟಿಟ್ಕೊಂಡಿರೋಂಥ ಜೀರಿಗೆ, ಮೆಣಸು, ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿ 10 ನಿಮಿಷ ಮುಂಚೆ ನೆನೆಸಿದಂಥ ಹೆಸರು ಬೇಳೆ ಮತ್ತು ರಾತ್ರಿಯೇ ನೆನೆಸಿದಂಥ 1 ಕಪ್ಪು ಕೋದೋ ಮಿಲೆಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಸೇರಿಸ್ಬಿಟ್ಟು ಒಂದು ರೌಂಡ್ ಮಿಕ್ಸ್ ಮಾಡಿ 1 ಕಪ್ಪು ಮಿಲೆಟ್ಗೆ 3 ಕಪ್ಪು ನೀರು ಅಳತೆ. ತುಂಬ ಸಾಫ್ಟಾಗಿ ಚೆನ್ನಾಗಾಗುತ್ತೆ. 3 ಕಪ್ ನೀರು ಸೇರಿಸ್ಬಿಟ್ಟು ಕುದಿ ಬಂದಾಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 3ರಿಂದ 4 ಸೌಂಡ್ ಬರ್ಸ್ಕೊಂಡ್ರೆ ಸಾಕು. ಸಖತ್ತಾಗಿರುತ್ತೆ ಇದು. ವಿಷಲ್ ಬಂದು ಪ್ರೆಷರ್ ಇಳಿಯೋಷ್ಟೊತ್ತಲ್ಲಿ ನಾವು ಇದಕ್ಕೆ ಕಾಂಬಿನೇಷನ್ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಮಾಮೂಲಿ ತೆಂಗಿನಕಾಯಿ ಚಟ್ನಿ. ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ, 1/4 ಕಪ್ಪಷ್ಟು ಹುರಿಗಡಲೆ, ಖಾರಕ್ಕೆ ಹಸಿಮೆಣಸಿನ್ಕಾಯಿ, 1 ಇಂಚ್ ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು. ಈರುಳ್ಳಿ ಬೇಕಾದ್ರೆ 1ರಿಂದ 2 ಸಾಂಬಾರು ಈರುಳ್ಳಿನ ಸೇರಿಸ್ಕೊಳ್ಳಿ. ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಫೈನಾಗಿ ಇದಕ್ಕೊಂದು ಒಗ್ಗರಣೆ ಕೊಟ್ಬಿಟ್ರೆ ಪೊಂಗಲ್ಗೆ ಚಟ್ನಿ ರೆಡಿ. ನೋಡಿ, ಇವಾಗ ಪ್ರೆಷರ್ ಇಳಿದು ಮುಚ್ಚಳ ತೆಗೆದು ನೋಡಿದ್ರೆ ಎಷ್ಟು ಚೆನ್ನಾಗಾಗಿದೆ ನೋಡಿ. ಅಲಂಕಾರಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಕಪ್ಪಷ್ಟು ಫ್ರೆಶ್ ಆಗಿ ತುರಿದಂಥ ಕಾಯಿ ತುರಿ ಹಾಕ್ಬಿಟ್ಟು ಒಂದು ರೌಂಡ್ ಮಿಕ್ಸ್ ಮಾಡಿ ತಟ್ಟೆಗೆ ಸರ್ವ್ ಮಾಡಿ 1 ಸ್ಪೂನ್ ತುಪ್ಪ ಹಾಕಿ ಕೊಡಿ. ಚಟ್ನಿ ಜೊತೆಗೆ ಸೂಪರಾಗಿರುತ್ತೆ. ಖಂಡಿತ ನೀವೆಲ್ಲ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.